ಜೆನ್ಸಿಗಳಿಂದ ಬದಲಾವಣೆಯ ಯುಗ ಕಾಣ್ತಿದ್ವೇವೆ ಅಂತ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ಮಕ್ಕಳು ದೇಶದ ಭವಿಷ್ಯ. ತಂತ್ರಜ್ಞಾನ ಯುಗದಲ್ಲಿ ಬೆಳೆದ ಮಕ್ಕಳೇ ಜೆನ್ಸಿಗಳಿಂದ ಹೊಸ ಬದಲಾವಣೆ ಕಾಣ್ತಿದ್ದೇವೆ ಅಂತ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ಜೆನ್ಸಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ಆಶೀರ್ವಚನವನ್ನ ನೀಡಿದ್ದಾರೆ. ಯಾವುದೇ ದೇಶದಲ್ಲಿ ಮಕ್ಕಳು ಆ ದೇಶದ ದೊಡ್ಡ ಭವಿಷ್ಯ ಆಗಿರ್ತಾರೆ. ಜೆನ್ಸಿ ಇರ್ಬೋದು, ಜೆನ್ ಆಲ್ಫಾ ಇರ್ಬೋದು, ಅದರಿಂದ ಹಿಂದಿನವ್ರು ಇರ್ಬೋದು, ಯಾರೇ ಆಗಲಿ ಇವತ್ತು ಅವ್ರನ್ನ ಜೆನ್ಸಿ ಅಂತ ಕರೀತಾ ಇದ್ದಾರೆ. ಏಕೆಂದರೆ ಈ ವಿದ್ಯುನ್ಮಾನಗಳೆಲ್ಲ ಬೆಳೆದ ಕಾಲದಲ್ಲಿ ಅವ್ರನ್ನ ಕರೀತಾ ಇದ್ದಾರೆ. ಯಾವ ಮಕ್ಕಳೇ ಆಗಲಿ ಅವರು ನಮ್ಮ ದೇಶದ ಮಕ್ಕಳು ಅಂತಲೇ ನಾವು ಪರಿಗಣಿಸಬೇಕಾಗಿರುವಂಥದ್ದು. ಇವತ್ತಿನ ಒಂದು ತಾಂತ್ರಿಕ ಬೆಳವಣಿಗೆಯಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳು ಹುಟ್ಟಿ ಬೆಳೀತಾ ಇರೋದ್ರಿಂದ ಅವ್ರನ್ನ ಜೆನ್ಸಿ ಅಂತೇಳಿ ಕರ್ಕೊಂಡು ಬಂದು ಒಂದು ಬದಲಾವಣೆಯ ಯುಗ ಕಾಣ್ತಾ ಇದ್ದೇವೆ ಅಂತೇಳಿ ಎಲ್ಲರೂ ಭಾವಿಸ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಮಕ್ಕಳಲ್ಲಿ ಇವತ್ತು ಒಳ್ಳೆಯ ಶಿಕ್ಷಣ ಬೇಕಾಗಿದೆ, ಅವ್ರಿಗೆ ಒಳ್ಳೆಯ ಸಂಸ್ಕಾರಗಳು ಕೂಡ ಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿದೆ. ಇವತ್ತು ಮಕ್ಕಳು ಕೂಡ ಅವರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅವರ ಸ್ಥಾನದಲ್ಲಿ ಎಲ್ಲರೂ ದೊಡ್ಡವರೇ. ಈಚ್ ಮ್ಯಾನ್ ಈಸ್ ಗ್ರೇಟ್ ಈಸ್ ಓನ್ ಪ್ಲೇಸ್ ಅನ್ನುವಂಥ ಒಂದು ಮಾತಿದೆ. ಹಾಗೆ ಪ್ರತಿಯೊಂದು ಮಗುವು, ಪ್ರತಿಯೊಂದು ವ್ಯಕ್ತಿಯು ಕೂಡ ಅವರವರ ಸ್ಥಾನದಲ್ಲಿ ಅವರು ದೊಡ್ಡವರಾಗಿರ್ತಾರೆ, ಅವರು ಜವಾಬ್ದಾರಿಯುತವಾಗಿರ್ತಾರೆ. ಆ ಕಾರ್ಯವನ್ನು ಅವರು ನಿರ್ವಹಿಸ್ತೀನಿ ಅಂತ ಹಾರೈಸ್ತಾರೆ. 10 ಮಕ್ಕಳು ಯಾವುದೇ ದೇಶದಲ್ಲಿ ಮಕ್ಕಳು ಆ ದೇಶದ ದೊಡ್ಡ